ಚಿತ್ರದ ಬಗ್ಗೆ ಹೇಳ್ಬೇಕಂತಂದರೆ ಮೃತ್ಯುದೇವತೆ ಸಾಕಷ್ಟು ಹೇಳಿದ್ದೀನಿ, ನಾನು ವಿಷಯಗಳನ್ನೆಲ್ಲ ಹೇಳಿದ್ದೀನಿ. ಮೃತ್ಯುದೇವತೆ ಅಂದರೆ ಏನು, ಯಾಕೆ ಮೃತ್ಯುದೇವತೆ ತೆರೆ ಮೇಲೆ ನಾನು ಕಾಣಿಸ್ಬೇಕು, ಚಿತ್ರಕಥೆ ಹೇಗಿದೆ ಎಲ್ಲನೂ ಹೇಳಿದ್ದೀನಿ ನಾನು. ಹಾಡುಗಳ ಬಗ್ಗೆ ಹೇಳ್ಬೇಕಂತಂದರೆ ಮೊದಲನೇ ಹಾಡು ಸಾಕಷ್ಟು ಜನ ತುಂಬಾ ನನಗೆ ಫೋನ್ ಮಾಡಿ ಮೊದಲನೇ ಹಾಡಲ್ಲಿ ತುಂಬ ವಿಶಸ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹೆಣ್ತನನ ಉಳಿಸ್ಬಿಟ್ಟಿದ್ದೀರಾ, ಹೆಣ್ಣು ಗೌರವ ಕೊಟ್ಟು ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ದೀರಾ, ತುಂಬ ಕಾಲ್ ಮಾಡೆಲ್ಲ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಹೆಣ್ಣು ತಲೆ ಎತ್ಕೊಂಡು ನಡೆಯೋ ಅಂಥದ್ದನ್ನು ತೋರಿಸ್ಕೊಟ್ಟಿರೋವಂಥ ಹಾಡು ಎಷ್ಟು ಮಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಮಟ್ಟಿಗೆ ರೀಚ್ ಆಗಲಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ನೋಡದೇ ಇರೋರೆಲ್ಲನೂ ನೋಡಿ, ಅಷ್ಟು ಚೆನ್ನಾಗಿದೆ ಹಾಡು. ದೇವಿ ಸಾಂಗು, ಆ ದೇವಿನೇ ವರ ಕೊಟ್ಟಿರೋ ಸಾಂಗು, ಹೆಣ್ಮಕ್ಳಿಗೆ ತುಂಬ ಹತ್ತಿರವಾಗಿ ರೀಚ್ ಆಗಿರೋ ಹಾಡು, ಖುಷಿ ಆಯಿತು ಅಷ್ಟೊಂದು ಜನ ನೋಡಿರೋದಕ್ಕೆ. ಇನ್ನು ಈಗ ಹಾಡು ನೋಡಿದ್ರಿ, ನಮ್ಮವ ಮಾದೇವ ಸಾಂಗು. ಹಾಡು ಅದೂ ಆ್ಯಕ್ಚುಲಿ ಅದು ಹಾಡೇ ಇಟ್ಟಿರಲಿಲ್ಲ, ನಾನು ಹಾಡೇ ಇಟ್ಟಿರಲಿಲ್ಲ, ತೆಗೆದ್ಬಿಟ್ಟಿದ್ದೆ. ಸ್ವಲ್ಪ ಬೇರೆ ಕಾರಣಾಂತರ ಅನ್ನೋದನ್ನು ಕೊರಿಯೋಗ್ರಾಫ್ ಮಾಡೋಕ್ಕೆಲ್ಲ ಈ ಥರದಲ್ಲೇ ಅಂದ್ಬಿಟ್ಟು ಇಟ್ಟಿರಲಿಲ್ಲ ನಾನು. ಇವರು ಹಿಮಾ ಅವ್ರದ್ದು ಒಂದು 10 ದಿನ ಕಾಲ್ ಶೀಟ್ ತೊಗೊಂಡಿದ್ವಿ ನಾವು. ಇವ್ರು ಬೇಗನೆ ಮುಗಿಸ್ಬಿಟ್ರು, ಒಂದು 5-6 ದಿನಕ್ಕೆಲ್ಲ ಮುಗಿಸ್ಬಿಟ್ಟಿದ್ರು. ಹಾಗಾಗಿ ನಾನೇನು ಮಾಡಿದೆ, ಮುಗೀತಮ್ಮ, ನೀವು ನೆಕ್ಸ್ಟ್ ಡೇಟ್ಗೆ ಬರ್ರಿ, ಇನ್ನೊಂದು ದಿನ ಆಗ್ಬೋದಲ್ಲ, 10 ದಿನ ಹೇಳ್ಬಿಟ್ಟು ನೀವು ಹಿಂಗೆ ಮುಗಿಸ್ಬಿಟ್ರೆ ಹೆಂಗೆ, ಹಾಗೆ ಇನ್ನು ಕತೆ ಫೈನಲ್ ಮಾಡಾದ್ಮೇಲೆ ಇನ್ನು ಅಷ್ಟೇ ಮತ್ತೆ ತೂರ್ಸೋಕ್ಕೆಲ್ಲ ಆಗಲ್ಲಮ್ಮ, ನಾನೊಂದು ಆಡಿದ್ದು ಅದನ್ನೇ ತೆಗೆದ್ಬಿಟ್ಟೆ ಅಂತ ಸುಮ್ಮನೆ ಬಾಯಿ ತಪ್ಪು ಹೇಳ್ಬಿಟ್ಟೆ. ಆಡಿತ್ತಾ ಹಂಗೆ ಹೆಂಗೆ ಅಂದ್ಬಿಟ್ಟು ಜಗಳಕ್ಕೆ ಹಾಡು ಕೇಳಿಸಿ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಲಿರಿಕ್ಸು ಕೊಟ್ಟೆ ಅದಕ್ಕೆ. ನನಗೆ ಬೇಕೇ ಬೇಕು ಹಾಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡ್ತು. ಆಮೇಲೆ ನಾನು ಆಗಲಿ ಒಂದೇ ಒಂದು ಹಾಡು ಏನು ಪೂರ್ತಿ ಚಿತ್ರಕ್ಕೆ ಒಂದು ಹಾಡು ಏನು ಇಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ ಕೊರಿಯೋಗ್ರಾಫ್ ಸಾರನ್ನ ಕೇಳಿದೆ ನಾನು. ರಘು ಸಾರ್ ಭೇಟಿ ಮಾಡಿ, ಈ ರೀತಿ ಇದೆ, ಒಂದು ಹಾಡು ಬರೆದಿದ್ದೀನಿ, ಕೊರಿಯೋಗ್ರಾಫ್ ಮಾಡಿಕೊಡಿ. ಫಸ್ಟ್ ಮ್ಯೂಸಿಕ್ ಶಿವಪ್ರಸಾದ್ ಅವ್ರ ಹತ್ರ ಮಾತಾಡಿದೆ, ಅವರು ತುಂಬ ಚೆನ್ನಾಗಿ ಟ್ಯೂನ್ ಕೊಟ್ಬಿಟ್ರು. ಟ್ಯೂನು ಕೇಳಿಸ್ತು, ನನಗೂ ಇಷ್ಟ ಆಗೋಯ್ತು. ಹಾಗಾಗಿ ಹಾಡು ಬಂದ್ಬಿಡ್ತು. ಆಮೇಲೆ ಕೊರಿಯೋಗ್ರಾಫರ್ ಹತ್ರ ಕೂತ್ಕೊಂಡು ಇವಳೇ ನಾನಂತೂ ಡ್ಯಾನ್ಸ್ ಬರೋಲ್ಲಪ್ಪ ನನಗೆ, ಸುಮ್ಮನೆ ನಾನು ಅವಳು ಆಡ್ಕೊಂಡು ಹೋಗ್ಬಿಡ್ಲಿ, ಒಂದು ಕೊರಿಯೋಗ್ರಾಫ್ ಮಾಡ್ಬಿಡು, ಸ್ವಲ್ಪ ಆಟ ಮಾಡ್ತದ ಹೆಣ್ಮಗ ಅಂತ ಹೇಳಿದ್ದೆ. ಅಣ್ಣವರು ಮತ್ತು ನಮ್ಮ ದೇವು ಅಣ್ಣವ್ರು ಇಬ್ಬರು ಸೇರಿಸ್ಬಿಟ್ಟು ನಾನು ಹಾಕೊಂಡು ತಳ್ಬಿಟ್ರು. ಸುಮ್ಮನೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಮಾಡ್ಬಿಟ್ರು ಅಣ್ಣವ್ರು. ನನಗೆ ಡ್ಯಾನ್ಸ್ ಬರೋಲ್ಲ, ಬೇಡಪ್ಪ ಅಂತ ಕೊರಿಯೋಗ್ರಾಫರ್ ಹತ್ರ ಹೇಳಿದೆ ನಾನು, ಅವ್ರು ಕೇಳಿಲ್ಲ. ಆಮೇಲೆ ಇವಳೇ ತೋಟದಲ್ಲೆಲ್ಲ ಆಡ್ಕೊಂಡು ಮಾವನ್ನ ಹೊಗಳ್ಕೊಂಡು ಮಾವನ್ನ ಮೀಟ್ ಮಾಡೋಕ್ಕಂತ ಹೋಗೋ ಥರ ಮಾಡಿಕೊಡೋಣ ಅಂತ ನಮ್ಮ ಕೊರಿಯೋಗ್ರಾಫರ್ ರಘು ಅಣ್ಣನ ಕೇಳಿದೆ. ಅವ್ರು ನನ್ನೂ ಇರಿಸಿ ಹಾಡು ಮಾಡಿದ್ರು, ಚೆನ್ನಾಗಿದೆ, ಎಲ್ಲ ಖುಷಿ ಆಗ್ತದೆ ನೋಡಿ, ನಿಮಗೂ ಇಷ್ಟ ಆಗ್ತದೆ ಅನ್ಕೋತೇನೆ. ಆ ರೀತಿ ಹಾಡು ಬಂತು. ಇನ್ನು ನಾನು ಮೂವಿ ಟ್ರೈಲರ್ ಬಗ್ಗೆನೂ ಹೇಳ್ಬಿಡ್ತೀನಿ, ಟ್ರೈಲರ್ ಹೇಗಿದೆ ಅನ್ನೋದು. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು, ಅದೂ ತುಂಬ ಜನ ವೀಕ್ಷಣೆ ಮಾಡ್ತಿದ್ದಾರೆ, ಇನ್ನೂ ಹೆಚ್ಚೆಚ್ಚು ಜನ ವೀಕ್ಷಣೆ ಮಾಡಿ ಅಂತ ಹೇಳ್ತೇನೆ. ಮೂವಿಗೆ ಒಂದು ಪ್ರಧಾನವಾದದ್ದು, ಮೂವಿ ಬಿಡಲಿಕ್ಕೆ ಮುಂಚೆ ಬೇಕಾಗಿರೋದು ಏನು, ಹಾಡು ಮತ್ತು ಟ್ರೈಲರ್. ಅದು ಎಷ್ಟು ಅಚ್ಚುಕಟ್ಟಾಗಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗಲಿ ನಿಮ್ಮ ಮುಖಾಂತರ. ಯಾಕೆ ಈ ವಿಷಯ ಟ್ರೈಲರ್ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ, ನಾನು ಜನಗಳು ಏನೋ ನಾನು ಪಿಕ್ಚರ್ ಮಾಡ್ತಿರೋ ಹೇಳೋರು, ಏನು ಪಿಕ್ಚರ್ ಮಾಡ್ತೀಯಪ್ಪ, ಮೊದಲು ಹಳೆ ದಿನಗಳಲ್ಲಿ ಪಿಕ್ಚರ್ಗಳು ಹತ್ಕೊಂಡು ಕುತ್ಕೊಂಡು ನೋಡ್ಕೊಂಡಿದ್ವಿ, ಕಣ್ಣಲ್ಲಿ ನೀರು ಒರೆಸ್ಕೊಂಡು, ಆ ಥರ ಎಮೋಷನ್ ಮೂವಿ ಹಳೇದಲ್ಲಿ. ಇವಾಗ ನೀನೇನಕ್ಕೆ ಮಾಡಿದೆ, ಪಿಕ್ಚರ್ ಬೇರೆ ಮಾಡ್ತಿದ್ವಿ, ಏನಕ್ಕೆ ಮಾಡ್ತೀಯಪ್ಪ ಅಂತ ಅಂದ್ಬಿಟ್ಟು ಅವರೇ ಕೊಡೋರು ನನಗೊಂದು ವಿಷಯ ಹೇಳೋರು. ಪಿಕ್ಚರ್ ಅಂದರೆ ಹಿಂಗಿರಬೇಕು, ಒಂದು ಎಮೋಷನ್ ಇರಬೇಕು, ಒಂದು ಹಳೆ ಪಿಕ್ಚರ್ಗಳ ಥರ ಇರಬೇಕು, ಒಂದು ಕಾಡು ಇರಬೇಕು, ಒಂದು ದೆವ್ವದ ಥರ, ಒಂದು ವಿಶ್ ಫಿಲಮ್ ಎಲ್ಲ ಅಷ್ಟು ಜನ ಹೇಳ್ಬಿಟ್ಟು ಹೇಳಿದ್ರು. ಅವ್ರವ್ರ ಗುಣಮಟ್ಟನ ಒಂದು 10-15 ಜನಗಳು ಕೇಳ್ಪಟ್ಟೆ ನಾನು, ಹಿಂಗಿರ್ಬೇಕು ಮೂವಿ, ಈ ಥರ ಇರಬೇಕು, ಆ ಥರ. ಅಂದರೆ ನಾವು ಸಾಮಾನ್ಯ ಜನಗಳಲ್ಲಿ ಮೂವಿ ಅಂತಂದರೆ ಅವ್ರ ಸ್ವಾದಿಷ್ಟತೆ ಎಷ್ಟು ಮಟ್ಟಿಗೆ ಟೇಸ್ಟ್ ಇಟ್ಕೊಂಡಿರೋದನ್ನು ನಾನು ಮತ್ತು ದೇವು ಮತ್ತು ನನ್ನ ಎಡಿಟರ್ ವಿಕ್ರಮ್ ಅವರು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದೆ. ಪ್ರತಿಯೊಂದೂ ಅವ್ರೇನೇನು ಭಾವಿಸ್ತಾರೆ, ಟೇಸ್ಟ್ ಎಷ್ಟು ಇಟ್ಕೊಂಡಿದ್ದಾರೆ ಅವ್ರ ಗುಣಮಟ್ಟವಾಗಿ ಚಿತ್ರದ ಬಗ್ಗೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಟ್ರೈಲರ್ ಕಟ್ ಮಾಡಿದ್ದೆ. 30 ದಿನ ತೊಗೊಂಡೆ ಟ್ರೈಲರ್ ಕಟ್ ಮಾಡೋಕ್ಕೇ. ಅವ್ರ ಪ್ರಕಾರ ಅವ್ರು ಸೂಕ್ಷ್ಮ ಗಮನಿಸಿದ್ರೆ ನನ್ನಲ್ಲಿ ಎಮೋಷನ್ ಇದೆ, ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಅಡ್ವೆಂಚರ್ ಇದೆ,
ಇಷ್ಟು ಮುಖ್ಯವಾಗಿ ಆ ಜನಕ್ಕೆ ತಲುಪ್ಸೋಕ್ಕೆ ನಾನು ಒಂದು 30 ದಿನ ಟ್ರೈಲರ್ಗೆ ಶ್ರಮಪಟ್ಟು ನಾನು ಟ್ರೈಲರ್ ಕಟ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರು ನೋಡಿ ನನ್ನ ಮೃತ್ಯುದೇವತೆ ಚಿತ್ರ ನೋಡಲಿ ಅಂತ ಕೇಳ್ಕೊತೀನಿ ನಾನು. ಯಾಕಂತಂದರೆ ಜನಗಳ ಟೇಸ್ಟು ಅವರು ಮನೋಭಾವನೆ, ಅವ್ರ ಗುಣಮಟ್ಟ, ಮೂವಿ ಮೇಲೆ ಇಟ್ಟಿರೋ ಒಂದು ಪ್ರೀತಿನ ನಾನು ಈ ಟ್ರೈಲರು ಹಾಡು ಮುಖಾಂತರ ಪ್ರೆಸೆಂಟ್ ಮಾಡಿದ್ದೀನಿ. ಅವ್ರು ಗೌರವ ಕೊಟ್ಟು ನಮ್ಮ ಮೃತ್ಯುದೇವತೆ ನೋಡಲಿ ಅಂತ ಕನ್ನಡ ಜನತೆನ ಕೇಳ್ಕೊತೀನಿ. ಧನ್ಯವಾದ.